Yes, a very good morning, my dear viewers. Welcome to my YouTube channel. In today's class, we would like to discuss about the main merchant banking companies which are operating in India. ಸೊ ಯಾವ ಪ್ರಮುಖ ವರ್ತಕ ಬ್ಯಾಂಕಿಂಗ್ ಕಂಪ್ನಿಗಳು ಭಾರತದಲ್ಲಿ ವ್ಯವಹಾರವನ್ನು ಮಾಡ್ತಾವಂತ ನೋಡೋದಾದ್ರೆ ಇದರಲ್ಲಿ ಎರಡು ಬರ್ತಾವ. ಒಂದು ಪಬ್ಲಿಕ್ ಸೆಕ್ಟರ್ ಮ್ಯೂಚುವಲ್ ಫಂಡ್ ಅದ, ಇನ್ನೊಂದು ಪಬ್ಲಿಕ್ ಸೆಕ್ಟರ್ ಮರ್ಚೆಂಟ್ ಬ್ಯಾಂಕಿಂಗ್ ಅದ, ಇನ್ನೊಂದು ಪ್ರೈವೇಟ್ ಸೆಕ್ಟರ್ ಮರ್ಚೆಂಟ್ ಬ್ಯಾಂಕಿಂಗ್ ಅದ. ಸೊ ಯಾವ ಎರಡು ಪ್ರಮುಖ ಕಂಪ್ನಿಗಳು ಬರ್ತಾವ ಅಂತ ನೋಡೋದಾದ್ರೆ ಫಸ್ಟ್ ವಿಲ್ ಗೋ ಥ್ರೂ ದ ಪಬ್ಲಿಕ್ ಸೆಕ್ಟರ್ ಮರ್ಚೆಂಟ್ ಬ್ಯಾಂಕಿಂಗ್. ಸೊ ಸಾರ್ವಜನಿಕ ವಲಯದಲ್ಲಿ ಬರ್ತಕ್ಕಂಥ ವರ್ತಕ ಬ್ಯಾಂಕರ್ ಯಾರು ಅಂತ ನೋಡೋದಾದ್ರೆ ಯೂಶ್ವಲಿ ಇನ್ ರಿಲೇಷನ್ ವಿತ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ SBI ಕ್ಯಾಪಿಟಲ್ ಮಾರ್ಕೆಟ್ ಲಿಮಿಟೆಡ್, SBI ಬಂಡವಾಳ ನಿಯಮಿತ ಅಂತ ಕರಿತೀವಿ ನಾವು. ಸೊ SBI ಕ್ಯಾಪಿಟಲ್ ಮಾರ್ಕೆಟ್ ಲಿಮಿಟೆಡ್ ಈಸ್ ಆಲ್ಸೋ ಒನ್ ಆಫ್ ದ ಮರ್ಚೆಂಟ್ ಬ್ಯಾಂಕಿಂಗ್. ಆ್ಯಂಡ್ ಪಂಜಾಬ್ ನ್ಯಾಷನಲೈಸ್ ಬ್ಯಾಂಕ್, ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಲೀಡಿಂಗ್ ಮರ್ಚೆಂಟ್ ಬ್ಯಾಂಕಿಂಗ್ ಕಂಪ್ನಿ. ದೆನ್ ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಸೊ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕೂಡ ಇದೆ. ಆಮೇಲೆ ಕರೂರ್ ವೈಶ್ಯ ಬ್ಯಾಂಕ್ ಲಿಮಿಟೆಡ್, ಆಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಬಿಕೆನಾರ್ ಆ್ಯಂಡ್ ಜೈಪುರ್, ದೆನ್ IFCI ಫೈನಾನ್ಸ್ ಸರ್ವಿಸ್ ಲಿಮಿಟೆಡ್. ಸೊ ಇವರೆಲ್ಲ ಎದುರು ಬರ್ತಾರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂತ ನಾವಲ್ಲಿ ಹೇಳ್ತೀವಿ. ಪಬ್ಲಿಕ್ ಸೆಕ್ಟರ್ ಮರ್ಚೆಂಟ್ ಬ್ಯಾಂಕಿಂಗ್ ಅಂದರೆ ಇವ್ರದ್ದು ತಮ್ಮದೇ ಆದಂಥ ಏನದಾವ ರೀ ಮರ್ಚೆಂಟ್ ಬ್ಯಾಂಕಿಂಗ್ ಕಂಪ್ನಿ ಅದಾವ. ಅಂದರೆ ದೇ ಆರ್ ಆಲ್ಸೋ ಗೈಡ್ ಟು ದ ಇನ್ವೆಸ್ಟರ್ ವೇರ್ ಟು ಇನ್ವೆಸ್ಟ್ ದ ಮನಿ. ಅಂದರೆ ಅವರು ಅಲಾಂಗ್ ವಿತ್ ದ ಬ್ಯಾಂಕಿಂಗ್ ಸರ್ವಿಸ್ ದೇ ಆರ್ ಆಲ್ಸೋ ಪ್ರೊವೈಡಿಂಗ್ ದ ಮರ್ಚೆಂಟ್ ಬ್ಯಾಂಕಿಂಗ್ ಸರ್ವಿಸ್. ನೋಡಿರಿ, ಇವರು ಬ್ಯಾಂಕಿಂಗ್ ಸರ್ವಿಸ್ ಜೊತೆಗೇನ ಸೊ ಯಾವ ಸರ್ವಿಸ್ ಮಾಡ್ತಾರೆ ಅವರು ಪಬ್ಲಿಕ್ ಸೆಕ್ಟರ್ಗೆ ಬೇಕಾಗಿರ್ತಕ್ಕಂತಹ ಗೈಡೆನ್ಸನ್ನು ಅವರು ಕೊಡ್ತಾರೆ ಅಂತ ನಾವಲ್ಲಿ ಹೇಳ್ಬೋದು. ನಾವು ಪ್ರೈವೇಟ್ ಸೆಕ್ಟರ್ನಲ್ಲಿ ಯಾವ ಬರ್ತಾವಂತ ನೋಡೋದಾದ್ರೆ ICICI ಸೆಕ್ಯೂರಿಟಿ ಲಿಮಿಟೆಡ್, ಇಟ್ ಈಸ್ ಅ ಪ್ರೈವೇಟ್ ಸೆಕ್ಟರ್ ಮರ್ಚೆಂಟ್ ಬ್ಯಾಂಕಿಂಗ್. ದೆನ್ ಎಕ್ಸಿಸ್ ಬ್ಯಾಂಕ್ ಲಿಮಿಟೆಡ್, ಎಕ್ಸಿಸ್ ಬ್ಯಾಂಕ್ನವ್ರದ್ದು ಕೂಡ ಮರ್ಚೆಂಟ್ ಬ್ಯಾಂಕಿಂಗ್ ಇದೆ. ಆಮೇಲೆ ಬಜಾಜ್ ಕ್ಯಾಪಿಟಲ್ ಲಿಮಿಟೆಡ್, ಬಜಾಜ್ ಕ್ಯಾಪಿಟಲ್ನವ್ರದ್ದು ಕೂಡ ಮರ್ಚೆಂಟ್ ಬ್ಯಾಂಕಿಂಗ್ ಲಿಮಿಟೆಡ್ ಇದೆ. ಆಮೇಲೆ ರಿಲಯನ್ಸ್ ಸೆಕ್ಯೂರಿಟಿ ಲಿಮಿಟೆಡ್, ರಿಲಯನ್ಸ್ದವ್ರದ್ದು ಕೂಡ ಪ್ರೈವೇಟ್ ಸೆಕ್ಟರ್ ಮ್ಯೂಚುವಲ್ ಫಂಡ್ ಮರ್ಚೆಂಟ್ ಬ್ಯಾಂಕಿಂಗ್ ಇದೆ. ಆಮೇಲೆ ಕೋಟಕ್ ಮಹೀಂದ್ರಾ ಕಂಪ್ನಿ, ಸೊ ಕೋಟಕ್ ಮಹೀಂದ್ರಾ ಲಿಮಿಟೆಡ್ನವ್ರದ್ದು ಕೂಡ ಇದೆ. ಆಮೇಲೆ ಎಸ್ ಬ್ಯಾಂಕ್ ಲಿಮಿಟೆಡ್, ಸೊ ಎಸ್ ಬ್ಯಾಂಕ್ ಲಿಮಿಟೆಡ್ ಕೂಡ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್. ಸೊ ನೋಡಿ, ನಿಮ್ಮ ಎಕ್ಸಾಮ್ಗೆ ಕೇಳ್ಬೋದು ಮೆನ್ಷನ್ ಎನಿ 2 ಪಬ್ಲಿಕ್ ಸೆಕ್ಟರ್ ಮರ್ಚೆಂಟ್ ಬ್ಯಾಂಕಿಂಗ್ ಆರ್ 2 ಪ್ರೈವೇಟ್ ಸೆಕ್ಟರ್ ಮರ್ಚೆಂಟ್ ಬ್ಯಾಂಕಿಂಗ್ ಅಂತ ಕೇಳ್ಬೋದು ಎಕ್ಸಾಮ್ನಲ್ಲಿ. ಸೊ ಅವಾಗ ಆನ್ಸರ್ ಬರೀಬೋದು ನೀವು. ಮೆನ್ಷನ್ ಎನಿ 2 ಪಬ್ಲಿಕ್ ಸೆಕ್ಟರ್ ಮರ್ಚೆಂಟ್ ಬ್ಯಾಂಕಿಂಗ್ ಅಂದರೆ ಯು ಕ್ಯಾನ್ ರೈಟ್ ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಯು ಕ್ಯಾನ್ ರೈಟ್ SBI ಕ್ಯಾಪಿಟಲ್ ಮಾರ್ಕೆಟ್ ಲಿಮಿಟೆಡ್ ಆರ್ ಪಂಜಾಬ್ ನ್ಯಾಷನಲೈಸ್ ಬ್ಯಾಂಕ್. Or else they are asking write the private sector merchant banking ಅಂದಾಗ you can write the Axis Bank, ICICI or Kotak Mahindra. Okay, so ಇದು ನೀವು ಬರಿಬೋದು. ಸೊ ಇವರೆಲ್ಲ ಏನ್ರಿ ಮೇನ್ ಮರ್ಚೆಂಟ್ ಬ್ಯಾಂಕಿಂಗ್ ಕಂಪ್ನೀಸ್ ವಿಚ್ ಆರ್ ಆಪರೇಟಿಂಗ್ ಇನ್ ಇಂಡಿಯಾ. ಆಮೇಲೆ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ಕ್ವಾಲಿಟೀಸ್ ಆಫ್ ಅ ಮರ್ಚೆಂಟ್ ಬ್ಯಾಂಕರ್. ವಾಟ್ ಇಂಪಾರ್ಟೆಂಟ್ ಕ್ವಾಲಿಟಿ ದ ಮರ್ಚೆಂಟ್ ಬ್ಯಾಂಕರ್ ಶುಡ್ ಹ್ಯಾವ್. ಸೊ ವರ್ತಕ ಬ್ಯಾಂಕರಾಗಿ ಕೆಲಸ ಮಾಡಬೇಕಾದ್ರೆ ಆ ವ್ಯಕ್ತಿಗೆ ಯಾವ ಪ್ರಮುಖ ಅರ್ಹತೆಗಳಿರಬೇಕು ಅಂತ ನೋಡೋದಾದ್ರೆ ದೇರ್ ಆರ್ ಮೇನ್ಲಿ 5 ಇಂಪಾರ್ಟೆಂಟ್ ಕ್ವಾಲಿಟಿ ಶುಡ್ ಪರ್ಫಾರ್ಮ್ ಬೈ ದ ಮರ್ಚೆಂಟ್ ಬ್ಯಾಂಕರ್. ಸೊ ವರ್ತಕ ಬ್ಯಾಂಕರಾಗಿ ನೀವು ಕೆಲಸ ಮಾಡಬೇಕಾದ್ರೆ 5 ಪ್ರಮುಖ ಗುಣಲಕ್ಷಣಗಳು ನಿಮ್ಮ ಹತ್ರ ಇರಬೇಕು. ಸೊ ಅವು 5 ಗುಣಲಕ್ಷಣಗಳು ಯಾವ ಅಂತ ನೋಡೋದಾದ್ರೆ ಫಸ್ಟ್ ಥಿಂಗ್ ಈಸ್ ವಿ ಹ್ಯಾವ್ ಟು ಎಬಿಲಿಟಿ ಟು ಅನಲೈಸ್. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ವಿಶ್ಲೇಷಣೆ ಮಾಡುವ ಸಾಮರ್ಥ್ಯ ನಿಮ್ಮ ಹತ್ರ ಇರಬೇಕು. ವಾಟ್ ಈಸ್ ದ ಎಬಿಲಿಟಿ ಟು ಅನಲೈಸ್? ಸೊ ಹಿಯರ್ ಯು ಆರ್ ಗೋಯಿಂಗ್ ಟು ಅನಲೈಸ್ ದ ಡಿಫ್ರೆಂಟ್ ಸೆಕ್ಯೂರಿಟೀಸ್. ಬೇರೆ ಬೇರೆ ಸೆಕ್ಯೂರಿಟೀಸನ್ನು ನೀವೇನು ಮಾಡಬೇಕ್ರಿ ಅನಲೈಸ್ ಮಾಡಬೇಕು. ಸೊ ಆ ಅನಲೈಸ್ ಮಾಡುವ ಸಾಮರ್ಥ್ಯ ನಿಮ್ಮ ಹತ್ರ ಇರಬೇಕು ಅಂತ. ಯು ಆರ್ ಗೋಯಿಂಗ್ ಟು ಅನಲೈಸ್ ದ ಸೆಕ್ಯೂರಿಟೀಸ್ ಇನ್ ಡಿಟೇಲ್. ಸೊ ವೆದರ್ ದ ಸೆಕ್ಯೂರಿಟಿ ಗಿವ್ ದ ಗುಡ್ ರಿಸಲ್ಟ್ ಆರ್ ಅ ಬ್ಯಾಡ್ ರಿಸಲ್ಟ್, ವೆದರ್ ದ ಸೆಕ್ಯೂರಿಟಿ ಈಸ್ ಇನ್ ಅ ಪ್ರಾಫಿಟೇಬಲ್ ಆರ್ ಅ ಲಾಸ್. ಸೊ ಯು ಆರ್ ಇನ್ ಅ ಪೊಸಿಷನ್ ಟು ಅನಲೈಸ್ ದ ಡಿಫ್ರೆಂಟ್ ಸೆಕ್ಯೂರಿಟಿ ಅಂತ ಹೇಳ್ತೀವಿ. ಸೊ ನೀವು ಬೇರೆ ಬೇರೆ ಸೆಕ್ಯೂರಿಟಿಗಳ ಸಾಮರ್ಥ್ಯವನ್ನು ಅಥವಾ ಅವು ಯಾವ ರೀತಿ ಪರ್ಫಾರ್ಮ್ ಮಾಡ್ತಾವೆ ಅನ್ನೋದನ್ನು ವಿಶ್ಲೇಷಣೆ ಮಾಡುವ ಜ್ಞಾನ ನಿಮ್ಮ ಹತ್ರ ಇರಬೇಕು ಅಂತ. ಸೊ ವಿಶ್ಲೇಷಣೆ ಮಾಡುವ ಜ್ಞಾನ ಇತ್ತಂದರೆ ನಿಮ್ಗೆ ಏನಂತ ಕರಿತೀವಿ ನಾವು, ಯು ಆರ್ ಹ್ಯಾವಿಂಗ್ ಅ ಕ್ವಾಲಿಟಿ ಆಫ್ ಅ ಮರ್ಚೆಂಟ್ ಬ್ಯಾಂಕರ್. ಸೊ ಒಬ್ಬ ವರ್ತಕ ಬ್ಯಾಂಕರಾಗಿ ಕೆಲಸ ಮಾಡಲಿಕ್ಕೆ ನೀವು ಯೋಗ್ಯ ಅದಿರಿ ಅಂತ ತಿಳ್ಕೊಬೋದು. ಸೊ ಒಂದು ಇದರ ಅರ್ಥ ಏನು ರೀ, if you are legally become a merchant banker, you are going to analyze each and every security in detail. Private securityನೂ ಅನಲೈಸ್ ಮಾಡಬೇಕು, ಪಬ್ಲಿಕ್ ಸೆಕ್ಯೂರಿಟಿನೂ ಅನಲೈಸ್ ಮಾಡಬೇಕು, ರಿಸ್ಕ್ ಓರಿಯೆಂಟೆಡ್ ಸೆಕ್ಯೂರಿಟಿನೂ ಅನಲೈಸ್ ಮಾಡಬೇಕು, ವಿದೌಟ್ ರಿಸ್ಕ್ ಓರಿಯೆಂಟೆಡ್ ಸೆಕ್ಯೂರಿಟಿನೂ ಅನಲೈಸ್ ಮಾಡಬೇಕು. ಹಿಂಗೆ ಡೀಟೇಲ್ ಆಗಿ ನೀವು ಅನಲೈಸ್ ಮಾಡಬೇಕು. ಆಮೇಲೆ ಸೆಕೆಂಡ್ ಥಿಂಗ್ ಈಸ್ ಅಬಂಡೆಂಟ್ ನಾಲೆಜ್. ಡಿಟೇಲ್ ಆದಂಥ ಜ್ಞಾನ ಇರಬೇಕು, ಪರಿಪೂರ್ಣ ಜ್ಞಾನ ಇರಬೇಕು. ಸೆಕ್ಯೂರಿಟಿ ಬಗ್ಗೆ, ಇನ್ವೆಸ್ಟ್ಮೆಂಟ್ ಫೀಲ್ಡ್ ಬಗ್ಗೆ ಡೀಟೇಲ್ ಆದಂತಹ ನಾಲೆಜ್ ಇರಬೇಕು ನಿಮ್ಗೆ. ಯು ಶುಡ್ ನಾಟ್ ಗೈಡ್ ರಾಂಗ್ ಮೆಸೇಜ್ ಟು ಯುವರ್ ಇನ್ವೆಸ್ಟರ್ಸ್. ಸೊ ಹೂಡಿಕೆದಾರರಿಗೆ ನೀವು ರಾಂಗ್ ಮೆಸೇಜನ್ನು ಪಾಸ್ ಮಾಡಬಾರ್ದು. ಯು ಶುಡ್ ಹ್ಯಾವ್ ಅ
ಅಬಂಡೆಂಟ್ ನಾಲೆಜ್ ವಿತ್ ಯು, ನಿಮ್ಮ ಹತ್ರ ಸಾಕಷ್ಟು ಜ್ಞಾನ ಇರಬೇಕು. ಸೊ ಆ ಜ್ಞಾನದ ಮುಖಾಂತರ ನೀವೇನು ಮಾಡ್ಬೋದು ರೀ, ನಿಮ್ಮ ವ್ಯವಹಾರವನ್ನು ಸುಲಭವಾಗಿ ಮಾಡಬಹುದು ಅಂತ ನಾವಲ್ಲಿ ಹೇಳ್ಬೋದು. ಆ್ಯಂಡ್ ಇನ್ ಥರ್ಡ್ ಕೇಸ್ ಇನ್ನೋವೇಟಿವ್ ಅಪ್ರೋಚ್. ಯಾವಾಗಲೂ ನಿಮ್ಮದು ಅಪ್ರೋಚ್ ಏನಾಗಿರ್ಬೇಕು ರೀ, ಇನ್ನೋವೇಟಿವ್ ಆಗಿರಬೇಕು. ಇಫ್ ಯು ಆರ್ ವರ್ಕಿಂಗ್ ಆ್ಯಸ್ ಎ ಮರ್ಚೆಂಟ್ ಬ್ಯಾಂಕರ್, ಸೊ ನೀವು ವರ್ತಕ ಬ್ಯಾಂಕರ್ ಆಗಿ ಕೆಲಸ ಮಾಡಬೇಕಾದ್ರೆ your approach should be innovative. What is the innovative? Thinking in a new direction. What kind of different new services are there? ಸೊ ಅದನ್ನು ನೀವು ವಿಚಾರ ಮಾಡಬೇಕು, ಅದಕ್ಕೆ ನಾವು ಇನ್ನೋವೇಟಿವ್ ಅಂತ ಕರಿತೀವಿ. ಸೊ ಯಾವಾಗಲೂ ಹೊಸತನದಿಂದ ಕೂಡಿರ್ತಕ್ಕಂಥ ವಿಚಾರವನ್ನು ನೀವು ಮಾಡಿದಾಗ ನೀವು ಹೂಡಿಕೆದಾರರಿಗೆ ಏನಾಗುತ್ತೆ ರೀ, ಅದರಿಂದ ಹೆಲ್ಪ್ ಆಗುತ್ತೆ. ಅಂದರೆ ಯು ಆರ್ ಇನ್ ಅ ಪೊಸಿಷನ್ ಟು ಗೈಡ್ ಯುವರ್ ಇನ್ವೆಸ್ಟರ್ ಸೊ ದ್ಯಾಟ್ ಇಟ್ ವಿಲ್ ಹೆಲ್ಪ್ಫುಲ್ ಟು ದೆಮ್ ಟು ಟೇಕ್ ದ ರೈಟ್ ಡಿಸಿಷನ್ ಅಂತ ಹೇಳ್ಬೋದು. ಆಮೇಲೆ ಇಂಟಿಗ್ರಿಟಿಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಇಂಟಿಗ್ರಿಟಿ ಅಂದರೆ ಒಗ್ಗೂಡಿಸುವಿಕೆ ಅಂತ ಕರಿತೀವಿ. ಸೊ ಮರ್ಚೆಂಟ್ ಬ್ಯಾಂಕರ್ ಆರ್ ಏಬಲ್ ಟು ಇಂಟಿಗ್ರೇಟ್ ಆಲ್ ದ ಸೆಕ್ಯೂರಿಟೀಸ್ ಇನ್ ಅ ಒನ್ ಲ್ಯಾಡರ್ ಅಂತ ಬೇರೆ ಬೇರೆ ಸೆಕ್ಯೂರಿಟೀಸ್ ಇರ್ತಾವೆ. ಸೊ ಆ ಎಲ್ಲ ಸೆಕ್ಯೂರಿಟಿಗಳ ಬಗ್ಗೆ ಮಾಹಿತಿಯನ್ನು ಅವ್ರು ಕೊಡೋದ್ರಿಂದ ಇಂಟಿಗ್ರೇಟ್ ಆಗುತ್ತೆ ಅಂತ ಹೇಳ್ತೀವಿ ನಾವು. ಸೊ ಒಗ್ಗೂಡಿಸುವಿಕೆ ಅಂತ ಕರಿತೀವಿ. ಇಂಟಿಗ್ರೇಷನ್ ಅಂದರೆ ಒಗ್ಗೂಡಿಸುವಿಕೆ ಅಂತ. ಸೊ ಇಲ್ಲಿ ಮರ್ಚೆಂಟ್ ಬ್ಯಾಂಕರ್ ಏನು ಮಾಡ್ತಾರಂದ್ರೆ, ಸಿಂಪ್ಲಿ ದ ಮರ್ಚೆಂಟ್ ಬ್ಯಾಂಕರ್ ವಿಲ್ ಇಂಟಿಗ್ರೇಟ್ ಆಲ್ ದ ಸೆಕ್ಯೂರಿಟೀಸ್ ಇನ್ ಅ ಒನ್ ಲೇಯರ್ ಟು ಗೈಡ್ ದ ಇನ್ವೆಸ್ಟರ್. ಸೊ ಹೂಡಿಕೆದಾರರಿಗೆ ಗೈಡ್ ಮಾಡಲಿಕ್ಕೆ ಅಥವಾ ಸಲಹೆ ಕೊಡಲಿಕ್ಕೆ ವರ್ತಕ ಬ್ಯಾಂಕರ್ ಏನು ಮಾಡ್ತಾರೆ, ಪ್ರಯತ್ನ ಪಡ್ತಾರೆ ಅಂತ ಹೇಳ್ಬೋದು. ಆಮೇಲೆ ಇನ್ ಲಾಸ್ಟ್ ಕೇಸ್ ಕ್ಯಾಪಿಟಲ್ ಮಾರ್ಕೆಟ್ ಫಾರ್ಮ್ಯಾಲಿಟೀಸ್. ಸೊ ಬಂಡವಾಳ ಮಾರುಕಟ್ಟೆಯ ಬಗ್ಗೆ ಅವ್ರಿಗೆ ಫೆಮಿಲಿಯಾರಿಟಿ ಅಂತ, ಕ್ಯಾಪಿಟಲ್ ಮಾರ್ಕೆಟ್ ಫೆಮಿಲಿಯಾರಿಟಿ ಇದರರ್ಥ ಬಂಡವಾಳ ಮಾರುಕಟ್ಟೆ ಬಗ್ಗೆ ಅವರಿಗೆ ಜ್ಞಾನ ಇರಬೇಕು ಅಂತ. ವಿಚ್ ಸೆಕ್ಯೂರಿಟೀಸ್ ಆರ್ ಟ್ರೇಡೆಡ್ ಇನ್ ಅ ಕ್ಯಾಪಿಟಲ್ ಮಾರ್ಕೆಟ್, ವೆದರ್ capital market itself indicates it is a long term market. So as a merchant banker he should aware the long term securities. What are the long term securities, whether the long term securities are there or not. So ಅದನ್ನು ನಾವಲ್ಲಿ ಡೀಟೇಲ್ ಆಗಿ ಸ್ಟಡಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಕ್ಯಾಪಿಟಲ್ ಮಾರ್ಕೆಟ್ ಫ್ಯಾಮಿಲಿಯಾರಿಟಿ ಅಂದರೆ ಲಾಂಗ್ ಟರ್ಮ್ ಸೆಕ್ಯೂರಿಟಿ ಬಗ್ಗೆ ಗೊತ್ತಿರಬೇಕು ಅಂತ. ಸೊ ವಾಟ್ ಆರ್ ದ ಕ್ವಾಲಿಟಿ ಆಫ್ ಅ ಮರ್ಚೆಂಟ್ ಬ್ಯಾಂಕರ್? He should analyze the security, he should have a proper knowledge, he should be always innovative in nature, he should integrate all the security, and he should have awareness on a capital market. ನೋಡಿರಿ, ವಿಶ್ಲೇಷಣಾ ಸಾಮರ್ಥ್ಯ ಇರಬೇಕು ನಿಮ್ಗೆ. ವರ್ತಕ ಬ್ಯಾಂಕರ್ ಆಗಿ ಕೆಲಸ ಮಾಡಬೇಕಾದ್ರೆ ಪರಿಪೂರ್ಣ ಜ್ಞಾನ ಇರಬೇಕು. ಹೊಸತನದಿಂದ ಕೂಡಿರ್ತಕ್ಕಂತಹ ಮಾರ್ಗವನ್ನು ನೀವು ಅನ್ವಯಿಸಬೇಕು. ಒಗ್ಗೂಡಿಸುವಿಕೆಯನ್ನು ನೀವು ಮಾಡಬೇಕು. ಬಂಡವಾಳ ಮಾರುಕಟ್ಟೆಯ ಬಗ್ಗೆ ಪರಿಜ್ಞಾನ ನಿಮ್ಮ ಹತ್ರ ಇರಬೇಕು. ಸೊ ಈ ಎಲ್ಲ ಅರ್ಹತೆಗಳು ವರ್ತಕ ಬ್ಯಾಂಕರರಿಗೆ ಇರಬೇಕು ಅಂತ ಹೇಳ್ತಾನೆ. ಸೊ ನಾವು ಇವತ್ತಿನ ಕ್ಲಾಸ್ನಲ್ಲಿ ಏನು ಡಿಸ್ಕಸ್ ಮಾಡಿದ್ದೀವಿ, ಮೇನ್ ಮರ್ಚೆಂಟ್ ಬ್ಯಾಂಕಿಂಗ್ ಕಂಪ್ನಿ ಯಾವುದೋ ಅನ್ನೋದು ನೋಡಿದ್ದೀವಿ. ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕು, ಇನ್ನೊಂದು ಪ್ರೈವೇಟ್ ಸೆಕ್ಟರ್ ಬ್ಯಾಂಕು. ಪಬ್ಲಿಕ್ ಸೆಕ್ಟರ್ ಒಳಗೆ ಯಾವ ಬರ್ತಾವೆ, ಪ್ರೈವೇಟ್ ಸೆಕ್ಟರ್ ಒಳಗೆ ಯಾವ ಬರ್ತಾವೆ ಅಂತ ನೋಡಿದ್ದೀವಿ. ಆಮೇಲೆ ಅದೇ ಥರನಾಗಿ ಕ್ವಾಲಿಟೀಸ್ ಏನು ಮರ್ಚೆಂಟ್ ಬ್ಯಾಂಕರ್ದು ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ದೀಸ್ ಟು ಆರ್ ದ ಕ್ವಶನ್ಸ್ ಮೇ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಅಂದರೆ ಕ್ವಾಲಿಟಿ ಹೆಂಗೆ ಕೇಳ್ತಾರಂದ್ರೆ, ಮೆನ್ಷನ್ ಎನಿ ಟು ಇಂಪಾರ್ಟೆಂಟ್ ಕ್ವಾಲಿಟಿ ಆಫ್ ಅ ಮರ್ಚೆಂಟ್ ಬ್ಯಾಂಕರ್ ಅಂತ. ಸೊ ಅವಾಗ ನೀವು ಬರಿಬೋದು. ವರ್ತಕ ಬ್ಯಾಂಕರರು ನಿರ್ವಹಿಸುವ 2 ಗುಣಗಳು ಯಾವಪ್ಪ ಅಂದರೆ, ಅನಲೈಸಿಸ್ ಮಾಡೋದು, ಆಮೇಲೆ ಪ್ರಾಪರ್ ನಾಲೆಜ್ ಇರಬೇಕು ಅಂತ. ಆಮೇಲೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕು, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಬರೀರಿ ಅಂತ ಹೇಳ್ತಾರೆ, ಅವಾಗ ನೀವು ಬರಿಬೋದು.